ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿಮ್ಮ ಮನೆ ಮಗಳು ಶಿಲ್ಪಾ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಆರಾಮದಿರಿ? ನಾವು ಆರಾಮದೇವ್ರಿ. ಇವತ್ತು ಆಗಸ್ಟ್ 15 ಹಾಗಾಗಿ ಬೇಗ ಎದ್ದಿದ್ವಿ. ಎಲ್ಲರಿಗೂ 78ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ರೀ. ಇವತ್ತಿನ ಲಾಗು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊತಾನೆ ಬನ್ನಿ ಫ್ರೆಂಡ್ಸ್. ನಾಷ್ಟ ಮಾಡಕತ್ತ ನೋಡ್ರಿ. ಇವಾಗ ಬರ್ರಿ ನಾಷ್ಟ ಮಾಡೋಣ. ಇವಾಗ ಸ್ವಲ್ಪ ಅವ್ರೆಕಾಳು ಪಲ್ಯ ಮಾಡೋಣ ಅಂತ. ಇವಾಗ ಅಲ್ಲಿ ಕೊತ್ತಂಬರಿ ಕರಿಬೇವ್ದವ್ರು ಬಂದ್ರೆ ನೋಡೋ ತರಕಾರಿ ಮಾರೋರು ಸಪ್ನೇರು ಮನ್ಸಂದ್ರೂ ಫ್ರಿಜ್ ಬಂದ್ ಮಾಡಿಟ್ಕೊಂಡ್ರೆ ಹಂಗೆ ಆಗ್ಬಿಡ್ತದೆ, ತಣ್ಣಗೆಲ್ಲ. ಹಾಗಾಗಿ ಇವತ್ತು ಇದ್ರ ಪಲ್ಯ ಮಾಡೋಣ ನೋಡ್ರಿ. ಯಾರು ಅವ್ರ ಫೋಟೋ ಬಿಡ್ಬೇಕಾ? ಇದು ಒಂದು ಈಗ ಬಂದತ್ ನೋಡಿ ನಂಬರ್. ಸೇವ್ ಮಾಡ್ಕೋಬೇಕತ್ತ ಅದನ್ನ. ಸೇವ್ ಮಾಡಿ ಏನು ಹೆಸರು? ಹೆಸರಳ್ಳಿ ಅಂತ ಸೇವ್ ಮಾಡ್ತಾನೆ ನೋಡ್ರಿ. ಎಷ್ಟು ದೂರದಿಂದ ಬಿಟ್ಟಾರ ಇಲ್ಲಡ. ಚಂದ ಅದ. ಹೌದು, ಅಷ್ಟು ದೂರ ಯಾರು ಹೋಗ್ತಾರ? ವಿಜಯಪುರ, ಹುಬ್ಬಳ್ಳಿ. ಹುಬ್ಬಳ್ಳಿ ಆದ್ರೆ ಮಾಡ್ಬೋದು, ಬಿಜಾಪುರ ಅವೆಲ್ಲ ದೂರ. ಇವು 1000 ರೂಪಾಯಿ ಕಿಲೋ. ಆಯ್ತು ನೋಡಮ್ಮ. ಈಗ ಇದೇ ಬಂದ ಬಿಡ್ತು ನೋಡ್ರಿ ಕನ್ಫರ್ಮೇಷನ್. ಪಕ್ಕದ ಮನೆ ಅಮ್ಮದು ಅಂದ್ರೆ ಗಂಡು ಹೆಣ್ಣಿನ ಅಮ್ಮ ಗ್ಯಾಸ್ ಗ್ಯಾಸ್ ಖಾಲಿ ಆಗಿತ್ತಂತ, ಅದಕ್ಕೆ ಅದನ್ನ ಬುಕ್ ಮಾಡುವ ಅಂತ ಹೇಳ್ತಾ ನಾನು ಗ್ಯಾಸ್ ಬುಕ್ ಮಾಡಕತ್ತಿದ್ದೆ ನೋಡ್ರಿ. ಸುಮಂತಂದು ಇವತ್ತು ಬೆಳಗ್ಗೆ ರೆಡಿ ಮಾಡಿದ್ದು ಎಷ್ಟು ಚೆಂದಾಗಿದ್ದ. ಪೊಲೀಸ್ ಡ್ರೆಸ್ನೊಳಗೆ ಸುಭಾಷ್ ಚಂದ್ರ ಬೋಸ್ ಆಗಿದ್ದ. ಫೋಟೋ ಇದು ಮಾಡ್ಬೇಕಂದ್ರೆ ವಿಡಿಯೋ ಮಾಡ್ಕೋಬೇಕಂದ್ರೆ ಅಷ್ಟೊತ್ತಿಗೆ ನಮ್ಮ ಶನಿ ಮನೆ ಎದ್ಲು. ಮತ್ತು ಅವಳು ರೆಡಿ ಮಾಡಿ ಅವನದು 7:15 8:00ವರೆಗೆ ಬರೋಕ್ಕೆ ಹೇಳಿದ್ರು. ಬಸ್ 7:15 ಬಂತು. ಹಾಗಾಗಿ ಬೇಗ ಹೋದ. ಮತ್ತು 11 ಗಂಟೆಗೆ ಬರ್ತಾನೆ ಅಂತ ಹೇಳಿ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅವನದು. ಇವಾಗ ಇನ್ನೊಂದು ಸ್ವಲ್ಪ ಅದಾವು ಸುಲಿದು ಪಲ್ಯ ಮಾಡಿ ಆಮೇಲೆ ನೋಡ್ರಿ ಏನು ರೈಸ್ ಏನು ಮಾಡ್ಬೇಕು ಅನ್ನೋದು. ಏನರ ಹಂಗೆ ಖಾಲಿ ವೈಟ್ ರೈಸ್ ಮಾಡ್ಬೇಕು, ಮತ್ತೇನರ ಅದ್ರ ಜೊತೆಗೆ ಏನರ ಬೇರೆ ಮಾಡ್ಬೇಕಂತ ನೋಡ್ತಾನೆ ರೀ. ಫೈನಲಿ ಅವರೆಕಾಯಿ ಸುಲಿದೆ. ಅವರೆಕಾಳು ಎಷ್ಟು ಅವರೆಕಾಳು ಬಂದು ಒಂದೊಂದು ಬೇಳೆ ಆಗ್ಬಿಟ್ಟಾವ ನೋಡ್ರಿ ಅಲ್ಲೇ. ಇವಾಗ ಇದ್ರದ್ದು ಪಲ್ಯ ಮಾಡ್ಕೊತಾನೆ. ಆಗಸ್ಟ್ 15 ಅಲ್ರಿ. ನಮ್ಮ ಚಿನ್ನಿಮ್ಮಗೆ ಅವ್ರ ಅಣ್ಣಗೆ ಸುಭಾಷ್ ಚಂದ್ರ ಪೊಲೀಸ್ ಡ್ರೆಸ್ ತೊಗೊಂಬಂದ್ರೆ, ನಮ್ಮ ಚಿನ್ನಿಮ್ಮಗೆ ಈ ಡ್ರೆಸ್ ತೊಗೊಂಬಂದಿರ್ತಾರೆ. ಬಜ್ಜಿ ಈ ಡ್ರೆಸ್ಸು ಬಾಳೆ ಕೇಸರಿ ಬಿಳಿ ಹಸಿರು ಬಾಳೆ ತೊಗೊಂಬಂದೈತಿ. ಇನ್ನೂ ಮಲ್ಕೊಂಡು ರೆಡಿ ಮಾಡಿ ಹಾಕ್ಬೇಕ್ರಿ ಆಕೆಗೆ. ಕೇಸರಿ ಬಿಳಿ ಹಸಿರು ನೋಡ್ರಿ. ನಮ್ಮ ಚಿನ್ನಿಮ್ಮನ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡಕತ್ತಾಳ. ಇವತ್ತು ಈ ವರ್ಷ ಹಾಕಿದ್ದು ಫಸ್ಟ್ನೇ ಇದಲ್ರಿ, ಇದು ದಿನಾಚರಣೆ ಸ್ವಾತಂತ್ರ್ಯದ್ದು. ಹಾಗಾಗಿ ಇದನ್ನ ಸೆಲೆಬ್ರೇಷನ್ ಮಾಡೋಣ ಅಂತ ಆಕೆ ಈ ಥರ ಡ್ರೆಸ್ ಹಾಕೀವಿ ನೋಡ್ರಿ. ನಮ್ಮ ಚಿನ್ನಮ್ಮ ಹುಟ್ಟಿದ್ದ ನಮಗೆ ಡಬಲ್ ಸಂತೋಷ. ಇದು ಇದೆ. ನಾವು ಸುಮಂತಗ್ರಿ ಫಸ್ಟ್ನೇ ಪಾಪಲ್ಲ ಅಂದ್ರೆ ಅವ್ರಮ್ಮ ಬಂಗಾರ ಇದು ಹಾಕಿ ಬಳೆ ಮಾಡಿಸಿತ್ರಿ. ಒಂದೊಂದು ಬಂಗಾರ ಗುಂಡ ಹಾಕಿ ಅದೇ ಸುಮಂತನೂ ನಮ್ಮ ಚಿನ್ನಿಮ್ಮ ಬರ್ತಾವಂತ ನಾನು ಹಂಗೆ ಇಟ್ಟೆ. ನಾವು ಏನು ಹಾಕಲಿಲ್ಲ, ಏನಿಲ್ಲ. ಆಕೆಗೆ ಹಾಲ್ಗಡಗ ಚೈನಾ ನೋಡ್ರಿ, ನಮ್ಮ ಚಿನ್ನಿಮ್ಮನ ಚೈನಾ. ಅದ್ರ ಪುಟ್ಟ ಕಾಲಿಗೆ ಎಷ್ಟು ಚೆಂದ ಹಾಕುವಂತ ಮಾಡಿ. ಈ ಚೈನ ಹಾಕಿದ್ರೆ ಸಾಕಾಕಿ ಹಂಗೆ ಇದು ಕಾಲು ಆ ಕಡೆ ಈ ಕಡೆ ಮಾಡೋದಕ್ಕೆ ಎಷ್ಟು ಚೆಂದ ಹಾಕವಂಗೆ. ಅದು 1 ಮಂತ್ ಇದ್ದಾಗ ರೀ ಅವ್ರ ಅಪ್ಪಾಜಿ ಉಂಗುರ ತಂದತ್ತು. ಒಂದು ಬಂಗಾರದ ಉಂಗುರ, ಬೆಳ್ಳಿ ಉಂಗುರ. ನನ್ನ ಮಗ ಸುಮಂತಗೆ ತಂದತ್ತು ಮತ್ತು ಈಕೆಗೆ ತಂತು. ಮಕ್ಳು ಅಂದಾಗ ಅಷ್ಟು ಒಂದಲ್ರಿ, ಭೇದ ಭಾವ ಮಾಡಬಾರ್ದು. ಮಗನೂ ಒಂದ ಮಗಳು ಒಂದಲ್ಲ. ಅದ್ರ ಬೇರೆ ಅವ್ರ ಅಪ್ಪಾಜಿಗೆ ಹೆಣ್ಮಕ್ಳು ಅಂದ್ರೆ ಭಾಳ ಇಷ್ಟ. ಅದ್ರ ಬೇರೆ ನಮ್ಮ ಚಿನ್ನಮ್ಮ ಹುಟ್ಟಿದಾಗಂತರೂ ಅವ್ರ ಅಪ್ಪಗೆ ಆದಷ್ಟು ಖುಷಿ ಅದನ್ನು ಹೇಳಬಾರ್ದು ಹಂಗಾಗಿತ್ತು. ಇನ್ನು ನಮ್ಮ ಸುಮಂತ ಹುಟ್ಟಿದಾಗ ಇನ್ನೂ ಹಾಕತ್ತಿದ್ದ ನನಗೆ ಹೆಣ್ಮಕ್ಳು ಬೇಕಂದು. ಚಿನ್ನಿಮ್ಮ ಹುಟ್ಟಿದಾಗಂತರೂ ಭಾಳ ಖುಷಿಪಟ್ರು, ಅಂದ್ರೆ ಭಾಳ ಖುಷಿಪಟ್ರು. ಇವಾಗ ಆದ್ರೆ ಅಷ್ಟೇ ಅವರು ಅಂಥ ಕೆಲಸ ಏನೇ ಇದ್ರೆ ಎಷ್ಟೋ ಲೇಟ್ ಆದರೂ ರಾತ್ರಿ ಬಿಡ್ತಾರೆ ಮಕ್ಕಳು ನೋಡೋಕಂದ್ರೆ. ಮಕ್ಳ ಮೇಲೆ ಅಂದ್ರೆ ಅಷ್ಟೇ ಜೀವ ಅದಾರ ಅವರು. ಒಟ್ಟು ಅವ್ರಿಗೇನು ಇದು ಆಗಬಾರ್ದು. ಸ್ವಲ್ಪ
ಅವ್ರಿಗಿಲ್ಲದ್ರ ಒಟ್ಟಕ್ಕೆ ಮಕ್ಕಳ ಬಗ್ಗೆ ಮಾತ್ರ ಅಷ್ಟು ಕಾಳಜಿ ಮಾಡ್ತಾರೆ. ಮಲ್ಕಂದಳು ಹಾಕಿ ಇದು ಸುಮಂತಗೆ ತಂದಿದ್ವಲ್ಲ ಪೆಂಡೆ ಗೆಜ್ಜೆ ಚೈನ ಓಸ ಹಂಗಾಯ್ತ ನಾವು ಏನೇನು ಹಾಕಿಲ್ಲ. ನಿಂಗಲ್ಕಾಯಿ ಅವನಿಗೂ ಒಂದೈತಿ ಆಕೆಗೂ ಒಂದೈತಿ, ಕೈಗೆ ಹಾಕೋವು ನೋಡ್ರಿ ಅಷ್ಟು ಹಂಗೈತೆ ಕಡಗ ಅವು ಎಲ್ಲ ನೋಡೋಣ. ಸುಮಂತ ಸ್ಕೂಲಿಂತ್ರ ಬಂದು ನೋಡ್ರಿ ಹೆಂಗಾಗ್ಯಾನ ನೋಡ್ರಿ. ಇಂಗ್ಲೀಷ್ ನೋಡ್ರಿ ಹೆಂಗದ ಸುಭಾಷ್ ಚಂದ್ರ ಬೋಸ್ ಆಗ್ಯಾನಪ್ಪ. ಹಾಂ ಹೋಗಿ ಕ್ಯಾಪ್ ಒಂದು ಹಾಕ್ಯಾರಪ್ಪ, ಹೋಗಲ್ಲ ಅತ್ತೆ ಫೋಟೋ ತೆಗಿತಾ ಅಂತ ತೆಗ್ಸ್ಕೊಂಬೋಗು. ಹಾಂ ಹೋಗಿ ಕ್ಯಾಪ್ ಹಾಕ್ಯಾವಂದು ಹೋಗ. ಇವಂಗೆ ಫೋಟೋ ಅಂದ್ರೆ ಆಗಲ್ಲ ನೋಡ್ರಿ. ಅಯ್ಯೇ ನಮ್ಮ ಅಪ್ಪಾಜಿನ ಬಾಪಾಜಿ ಒಂದು ಚಂದ ಸಾಕು ಕೊಡತ್ತ. ಅವ್ರೆಕಾಯಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ ಹೆಂಗೆ ಬಂದೈತಿ. ಇದನ್ನೇನಿಲ್ಲ ಬಿಟ್ಟು ಭಾಳ ಬೇಯಿಸಂಗೆ ಇಲ್ಲ. ಎಣ್ಣೆಗೆ ಒಗ್ಗರಣೆ ಕೊಟ್ಟು ಒಂದು 5 ನಿಮಿಷ ಫ್ರೈ ಮಾಡಿ ತೆಗೆದು ಬಿಡ್ತಾನೆ ರೀ. ಬೆಳಗಿನ ಪಲ್ಯ ಮಾಡ್ಬೇಕಂದ್ರೆ ಚಿನಿಮಾ ಎದ್ಲಂದ್ರೆ ನನಗೆ ಏನು ಕೆಲಸನ ಆಗಂಗಿಲ್ಲ ನೋಡ್ರಿ. ಮಕ್ಕಳಿದ್ದು ಅಂದ್ರೆ ಹಂಗೆ ನಾಳೆ ಕೆಲ್ಸಕ್ಕೆ ಹೊಂಟ್ರೆ ಅಂದ್ರೆ ನಾನು ಎಲ್ಲಿ 4 ಗಂಟೆಗೆ ಹೇಳ್ಬೇಕಾಗತ್ತನ. ಇವ್ರು ಅಡುಗೆ ಅದನ್ನೆಲ್ಲ ಮಾಡಿ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಇವಾಗ ಇದ್ರ ಪಲ್ಯ ಮಾಡಕತ್ತ ನೋಡ್ರಿ. ಹೇಳ್ದಲ್ಲ ಅವ್ರೆಕಾಳು ಪಲ್ಯ ಖಾರ ಪುಡಿಯಾಗ ಪಲ್ಯ ಮಾಡ್ಕೊಂಡು ಇನ್ನು ಕಾಳು ಬೇಯಿಸಿಟ್ಟಂದ್ರೆ ಬೇಳೆ ಸಾರು ಮಾಡೋಣಂತ ತಕ್ಕಷ್ಟು ಉಪ್ಪು ಹಾಕ್ಯಂಡು ಬನ್ನಿ. ಸ್ವಲ್ಪ ಅರ್ಶಿನ ಪುಡಿ ಕಾಳು ಬೇಯಿಸಿಟ್ಕೊಂಡಲ್ರಿ. ಇದೇನು ಪಲ್ಯವೇನು ಬೇಗ ಆಗಿಬಿಡ್ತೈತಿ. ಇದೇನು ಪಲ್ಯ ಟೈಮ್ ಹಿಡಿಯಂಗಿಲ್ಲ. ರೊಟ್ಟಿ ಅದಾವೆ ಮಿಕ್ಸ್ ಮಾಡಿದಂದ್ರೆ ಪಲ್ಯವು ರೆಡಿ ಆಯ್ತು. ಒಂದು 5 ನಿಮಿಷ ಬಿಸಿ ಮಾಡ್ಕೊಂಡ್ವಿ ಅಂದ್ರೆ ಅವ್ರೆಕಾಳು ಪಲ್ಯವು ರೆಡಿ ಆಯ್ತು. ನಾನು ಒಣ ಖಾರ ಹಾಕಿ ಮಾಡಕತ್ತೀನಿ ರೀ. ಹಸಿ ಖಾರ ಹಾಕಿನೂ ಮಾಡ್ತಾರೆ. ಇನ್ನು ಇದಕ್ಕೆ ತತ್ತಿ ಹೊಡೆದು ಹಾಕಿ ಮಾಡ್ತೇವೆ. ಇವಾಗ ಶ್ರಾವಣ ಅಲ್ಲ, ನಾವೇನು ತತ್ತಿ ಅದನ್ನ ನಾನ್ ವೆಜ್ ಏನು ತಿನ್ನಂಗಿಲ್ಲಲ್ಲ, ಹಾಗಾಗಿ ಒಣ ಖಾರದಾಗ ಮಾಡಕತ್ತಾರೆ ನೋಡಿರಿ. ಪಲ್ಯವು ರೆಡಿ ಆಯ್ತು. ಇವಾಗ ಸಾರು ಕುದಿಸಿ ಇದು ಮಾಡ್ಕೊಂಡು ರೀ. ಬೇಳೆ ಎಲ್ಲ ಬೇಯಿಸ್ಕೊಂಡು ಇಟ್ಕೊಂಡೀನಿ. ಬಟ್ ಬೇಳೆ ಎಲ್ಲ ಬೆಂದವು. ಇಪ್ಪಟ್ಟು ಇದನ್ನು ಒಗ್ಗರಣೆಗೆ ಹಾಕ್ಬೇಕು. ಒಗ್ಗರಣೆಗೆ ಹಾಕಿ ಅನ್ನ ಮಾಡಿದ್ರೆ ಮುಗೀತು ನೋಡ್ರಿ ಮಧ್ಯಾಹ್ನದ ಊಟದ್ದು ಅಲ್ರಿ. ಬಟ್ ಬೇಳೆ ಸಾರು ಕಾಳು ಅದನ್ನ ಬೇಯಿಸ್ಕೊಂಡಿದ್ದಲ್ರಿ, ಅದಕ್ಕೆ ಒಗ್ಗರಣೆ ಕೊಡ್ತಾನೆ. ಜೀರಿಗೆ, ಸಾಸಿವೆ ಕಾಳು, ಬೆಳ್ಳುಳ್ಳಿ, ಒಗ್ಗರಣೆ ಬೇಯಿಸ್ಕೊಂಡಿದ್ದಲ್ರಿ ಅದಕ್ಕೆಲ್ಲ ಹಾಕಿರ್ತೀವಿ. ಬೇಳೆ ಸಾರು ಕೊಬ್ಬರಿ ಅದನ್ನ ಏನು ಹಾಕಿರ್ತ ತಳ್ಳಗೆ ಮಾಡ್ತೇವೆ. ಎಷ್ಟು ತಳ್ಳಗೆ ಆತಂದ್ರೆ ಎಷ್ಟು ಚಲೋ ಆಕತಿ. ಉಂಡ್ಲೆ ಬಿಡ್ಲಿ ಅನ್ನಂಗೆ ಆಕತಿ. ಸಾರು ಮಾತ್ರ ಸೂಪರ್ ಆಕತಿ ನೋಡ್ರಿ. ಉಪ್ಪು ಇಪ್ಪಟ ಉಪ್ಪು ಅದನ್ನ ನೋಡ್ಕೊಂಡು ಕುದೀತೆ ಅಂದ್ರೆ ಮುಗೀತು ನೋಡ್ರಿ. ಪಲ್ಯ ಆತ್ರೆ ಬೇಳೆ ಸಾರು ಆತು. ಸ್ವಲ್ಪ ರೈಸ್ ಮಾಡಿಬಿಡ್ತಾನೆ. ಅಕ್ಕಿನ ತೊಳ್ಕೊಂಬಿಡ್ತಾನೆ ನೀಟಾಗಿ. ನಮ್ಮನೆ ಜಾಸ್ತಿ ಊಟನ ಖರ್ಚಾಗಲ್ರಿ. ನಮಗೆ ದಿನಕ್ಕೆ ರೊಟ್ಟಿ ದಿನ ಬೇಕೇ ಬೇಕು. ಒಂದು ಊಟಕ್ಕರ ಬೆಳಗ್ಗೆ ನಾಷ್ಟ ಮಾಡಿದ್ವಿ ಅಂದ್ರೆ ಮಧ್ಯಾಹ್ನಕ್ಕೆ ರೊಟ್ಟಿ ಅಂತ ತಿಂತೇವೆ. ರಾತ್ರಿ ಅಂತೂ ಕಂಪಲ್ಸರಿ ರೊಟ್ಟಿ ಬೇಕೇ ಬೇಕ್ರೆ. ಹಿಂಗಾಗಿ ಜಾಸ್ತಿ ಅನ್ನನ ಇದು ಮಾಡಂಗಿಲ್ಲ ನೋಡ್ರಿ. ಇವಾಗ ಸ್ವಲ್ಪ ಕ್ಲೀನಾಗಿ 2 ಸತ ತೊಳೆದು ಇಡ್ತಾನೆ. ಅನ್ನೊಂದು ಆತಂದ್ರೆ ರೆಡಿಗೆ ಆದಂಗೆ ಆತ್ರಿ. ಅನ್ನಕ್ಕೆ ಇಟ್ಟು ಇಪ್ಪಟ ಅನ್ನೊಂದು ಆತಂದ್ರೆ ಮುಗಿತ್ರಿ. ಚೆನ್ನಾಗಿ ಮೆದ್ಲು ಇಪ್ಪಟ ನನ್ನ ಕೆಲಸ ಏನಾಗಲ್ರಿ. ಇಪ್ಪಟ ಉಳ್ಕಿದ್ದು ಅವು ಮಾಡ್ಕೊಂತಾಳ್ರಿ. ಹೋಗಲ್ರಿ ಏನು ಮಾಡಕತ್ತಾಳ ನೋಡ್ತೇನೆ. ಎದ್ರೆ ನೀವು ಮುಗೀತಿ ಪಟ್ ನನ್ನ ಕೆಲಸ. ಖಾಲಿ ಆಗಿತ್ತು ಪುಡಿ ಇದನ್ನ ರೆಡಿ ಮಾಡ್ಕೊಂಡು ಹುರ್ಕೊಂತಾನೆ. ಸುಮಂತ ನೋಡ್ರಿ ಸಾಲಿಲ್ಲ ಅಂದ್ರೆ ಇವ್ರನ್ನ ಹಿಡಿಯೋದ ಹಿಂಗೆ. ಹಂಗಾಗಿ ಸಾಲು ಯಾಕಾರ ಇರಲ್ಲಪ್ಪ ಅನ್ನಂಗೆ ಆಕತ್ತಿದೆ. ಕಲ್ಲಾಟ ಆಡಕತ್ತಾರ. ಕೊತ್ತಂಬರಿ ಕಾಳು ಒಂದು ಹುರ್ಕೊಂಡು ಇವಾಗ ಪುಡಿ ಮಾಡಿ ಇಟ್ಕೊಂಡ್ಬಿಡ್ತಾನೆ. ಹೋಗೈತಿ ಅಂದ್ರೆ ಮಿಕ್ಸಿಗೆ ಹಾಕ್ತಾಳ್ರಿ. ಕೊತ್ತಂಬರಿ ಪುಡಿ ಆತಂದ್ರೆ ಎಲ್ಲದಕ್ಕೂ ಬರ್ತೈತೆ. ಅದಕ್ಕೆ ಈ ಥರ ಹುರ್ಕೊಂಡೆ ಇಪ್ಪಟ ಇದನ್ನ ಸ್ವಲ್ಪ ಒಂದು 5 ನಿಮಿಷ ಆರ್ಲಿ ಕಾಳು ಹೋಗಿ ಪುಡಿ ಮಾಡ್ತಾನೆ ರೀ.
ಫ್ರೆಂಡ್ಸ್, ಇವತ್ತಿಂದ ಲಾಗು ಮುಗಿಸ್ತಾ ಇದ್ದೇನೆ ರೀ. ಮತ್ತು ಚಿನ್ನಿಮ್ಮ ಎದ್ಲಲ್ರಿ, ಹಾಗಾಗಿ ಮತ್ತು ಮಧ್ಯಾಹ್ನದವೆಲ್ಲ ಕೆಲಸ ಅದು ರೀ. ಅಡಿಗೆ ಆತು, ಮತ್ತು ಅವನು ಸ್ಕೂಲಿಂದ ಬಂದಲ್ರಿ, ಇನ್ನೂ ಊಟ ಬೇರೆ ಮಾಡಿಲ್ಲ. ಮತ್ತು ನೆಕ್ಸ್ಟ್ ವೀಡಿಯೋಕ್ಕೆ ಭೇಟಿ ಆಗನ್ರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.